ಧ್ಯಾನದಲ್ಲಿ ಮೆಡಿಟೇಷನಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕೆ ನಿಮ್ಮ ಕೈಲಾದರೆ ನಿಮಗೆ ಗೊತ್ತಾಗತ್ತದು, ಯಾರು ಹೇಳೋದು ಬೇಡ, ಕ್ವೈಟ್ನೆಸ್ ಬರುತ್ತೆ. ಮೆಡಿಟೇಷನ್ ಆದಮೇಲೂ ನೀವು ಕ್ವೈಟ್ ಆಗ್ತೀರ ಸ್ವಲ್ಪ ಒಳಗಡೆ. ಈ ಧ್ಯಾನ ಮಾಡ್ತಾ ಇರುವಾಗ ಉಸಿರಾಟ ಕೇಳಿಸುತ್ತೆ ನಿಮಗೆ, ಎಫರ್ಟ್ಲೆಸ್ ಆಗಿ ಒಳಗಡೆ ಉಸಿರಾಡೋದು ನಿಮ್ಗೆ ಗೊತ್ತಾಗ್ತಿರುತ್ತೆ. ದೇಹದೊಳಗೆ ಒಂದೊಂದು ಅಂಗಾಂಗಗಳು ಕೂಡ ಪಲ್ಸೇಟ್ ಆಗೋದು ಗೊತ್ತಾಗತ್ತೆ. ಎಲ್ಲ ನಿಮ್ಮ ಮೆಡಿಟೇಷನ್ಗೆ ರೆಸಿಪ್ರೊಕೇಟ್ ಮಾಡ್ತಾ ಇರೋದು. ಪ್ರತಿ ಸೆಲ್ಲಲ್ಲೂ ಕೂಡ ಒಂದು ರೀತಿ ಉಸಿರಾಟ ನಡೀತಾ ಇದೆಯೋ, ಪ್ರತಿ ಸೆಲ್ ಇಸ್ ಬ್ರೀದಿಂಗ್ ಅನಿಸ್ತಾ ಇರುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸು. ಒಳಗಡೆ ಶಬ್ದ ಏನೋ ಒಂದು ಹೀಲಿಂಗ್ ಸೌಂಡ್, ಅದು ಹಮ್ಮಿಂಗ್ ಸೌಂಡ್ ಏನೋ ಒಂದು ಕೇಳಿಸುತ್ತೆ. ನಮ್ಮ ಒಳಗಡೆಯಿಂದ ಒಂದು ನಗು ಬರುತ್ತೆ, ಸೂಕ್ಷ್ಮವಾದ ಒಂದು ಸ್ಮೈಲ್. ವಿನಾಕಾರಣ ಏನೋ ಒಂದು ಸೂಕ್ಷ್ಮ, ಅದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಕಾಸ್ಮಿಕ್ ರಕ್ಷೆ ಇದು, ನನಗೆ ಯಾರೋ ಕಾಪಾಡ್ತಾ ಇದ್ದಾರೆ ಒಳಗಡೆಯಿಂದ. ತುಂಬ ಸಾಂತ್ವನ ಕೊಡುತ್ತೆ ಇದು ಕಾಸ್ಮಿಕ್ ಹೀಲಿಂಗ್ ಅಂತ ಕೂಡ ನಾನು ಹೇಳ್ತೀನಿ. ಇದು ಧ್ಯಾನ ಆಗ್ತಾ ಇದ್ದಾಗ ತುಂಬ ಜನ ಕೇಳ್ತಾರೆ, ನೀವು ಸುಮ್ಮನೆ ಏನು ಮಾಡಿಬಿಟ್ಟು ಧ್ಯಾನ ಮಾಡಿ ಅಂತೀರಾ, ಧ್ಯಾನ ಮಾಡಿದ್ಮೇಲೆ ಎಲ್ಲ ಆಗುತ್ತೆ ಅಂತೀರಾ, ಏನೂ ಆಗಲಿಲ್ವಲ್ಲ? ಹಾಗಲ್ಲ. ಧ್ಯಾನ ಮಾಡಿದ್ಮೇಲೆ ಹೊಸ ಜೀವನನೇ ಆಗುತ್ತಲ್ಲ, ಎಲ್ಲ ಹೊಸದಾಗತ್ತೆ. ನಾವೇನು ರಿಪೇರಿ ಮಾಡೋದೇ ಬೇಡ. ಎವ್ರಿಥಿಂಗ್ ನೀವು ನೋಡೋದು, ಕೇಳೋದು, ಮಾತಾಡೋದು, ಇರೋದು, ನೀವು ನಿಮ್ಮ ಅಪೇಕ್ಷೆಗಳು, ನಿಮ್ಮ ನಿರೀಕ್ಷೆ ಎಲ್ಲ ಚೇಂಜ್ ಆಗುತ್ತೆ. ಬಿಕಾಸ್ ಆಫ್ ದಿ ಡೈಮೆನ್ಷನಲ್ ಚೇಂಜ್ ಇನ್ ಯು. ನೀವು ಈ ಆಯಾಮದಲ್ಲೇ ಇರಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಆಗಬೇಕಾದ್ರೆ ಧ್ಯಾನ ಆಗಬೇಕು ಡೀಪರ್ ಲೆವೆಲ್ನಲ್ಲಿ. ಆ ಡೆಪ್ತ್ಗೆ ಕೊನೆಯೇ ಇಲ್ಲ.